ಯಾರಪ್ಪ ನೀನು? ಅಯ್ಯೋ, ಲಾಸ್ಟ್ ಟೈಮ್ ಬಂದಾಗ್ಲೂ ಅಜ್ಜಿನೇ ವೆಲ್ಕಮ್ ಮಾಡಿದ್ದು. ಈ ಸರಿ ನೀವು ಅಜ್ಜಿನೇ ವೆಲ್ಕಮ್ ಮಾಡ್ತಿರೋದಾ? ನಿನ್ಗೇನ್ ಕಣ್ ಕಾಣಲ್ವಾ? ನಾನ್ ನಿನ್ಗೆ ಅಜ್ಜಿ ತರ ಕಾಣಿಸ್ತಿದ್ದೀನ? ಸಾರಿ ಆಂಟಿ, ಜಾನು ಅವರಿಲ್ವಾ? ಅದಿರ್ಲಿ, ಮೊದ್ಲು ನೀನ್ ಯಾರು ಅಂತ ಹೇಳು. ಓ, ನಾನಾ ಸಚಿನ್ ಅಂತ, ಜಯಂತ್ ಫ್ರೆಂಡು, ಫಾರಿನ್ ಇಂದ ಬಂದಿದ್ದೀನಿ. ಸಚಿನ್ ಅಂದ್ರೆ ಓ, ಜಯಂತ್ ಜೊತೆ ಅನಾಥಾಶ್ರಮದಲ್ಲಿದ್ದವನು ನೀನೇ ಅಲ್ವಾ? ಹಾ, ನನ್ನ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತು ನೋಡಿ. ಹೌದು, ನೀವ್ಯಾರು? ನಾನ್ ಶಾಂತಮ್ಮ. ಓಹೋ, ಶಾಂತಮ್ಮ, ಗೊತ್ತು ಬಿಡಿ. ನಿಮ್ ಬಗ್ಗೆ ಜಯಂತ್ ತುಂಬಾ ಸರಿ ಹೇಳ್ತಿದ್ದ, ಬಟ್ ನೋಡಿರ್ಲಿಲ್ಲ ಅಷ್ಟೇ. ಈಗ ನಮ್ಮಿಬ್ರು ಪರಿಚಯ ಆಯ್ತಲ್ಲ, ಬಾಗಿಲತ್ತ ನಿಲ್ಸ್ಬಿಟ್ಟೆ ಮಾತಾಡ್ತೀರಾ ಅಥವಾ ಬನ್ನಿ ಶಾಂತಮ್ಮ? ಜಾನು, ಇರಪ್ಪ. ಶಾಂತಮ್ಮ, ಯಾಕೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ದೀರಾ? ಅಲ್ಲ, ನನ್ನ ಮೇಲೆ ಇನ್ನೂ ಡೌಟ್ ಹೋಗಿಲ್ವ ನಿಮಗೆ? ನಾನು ನಿಜವಾಗ್ಲೂ ಜಯಂತ್ ಫ್ರೆಂಡು. ಜಾನು ಅವರು ನಂಗೆ ತಂಗಿ ಸಮಾನ. ಲಾಸ್ಟ್ ಸರಿ ಬಂದಿದ್ದಾಗ ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು ಗೊತ್ತಾ? ಅವ್ರ ಮಾತು, ನಡೆ, ನುಡಿ ಎಷ್ಟು ಚೆನ್ನಾಗಿತ್ತು. ತಂಗಿ ಅಂತ ಇದ್ರೆ ನಂಗೆ ಇದೇ ಥರ ಇರಬೇಕು ಅಂತ ಬಯಸ್ತಿದ್ದೆ. ಶಾಂತಮ್ಮ, ನಿಮಗೆ ನನ್ನ ಮೇಲೆ ಇನ್ನೂ ಡೌಟ್ ಇದ್ರೆ ನಾನು ಹೋಗ್ತೀನಿ, ಜಯಂತ್ ಬಂದ ಮೇಲೆ ಬರ್ತೀನಿ. ಅಯ್ಯೋ, ಹಾಗೇನು ಇಲ್ಲಪ್ಪ. ನೋಡಿ, ನಾನು ಎಲ್ಲರೂ ಖುಷಿನೇ ಬಯಸೋನು, ನೀವು ಚೆನ್ನಾಗಿರ್ಬೇಕು. ಈಗ ಹೇಳಿ, ಜಾನವ್ರು ಎಲ್ಲಿದ್ದಾರೆ? ಶಾಂತಮ್ಮ, ಬಾಗಿಲು ಯಾಕೆ ಏನಾದರೂ ಆಗೋದಕ್ಕೆ ಮುಂಚೆ ಜಯಂತ್, ಹೇಗಿದೆಯೋ? ನೀನೇನು ಮಾಡ್ತಾ ಇದೀಯ ಇಲ್ಲಿ? ಓ ಮೈ ಗಾಡ್, ಸೇಮ್ ಕ್ವಶನ್. ಲಾಸ್ಟ್ ನೋಡಿದಾಗ್ಲೂ ಇದನ್ನೇ ಕೇಳಿದ್ಯಾ, ಈಗಲೂ ಅದನ್ನೇ ಹೇಳ್ತಿದ್ಯಾ? ಬ್ರೋ, ನಾನು ಆಗಿದ್ದನ್ನೆಲ್ಲ ಮರ್ತಿದ್ದೀನಿ ಅಂದಮೇಲೆ ನೀನು ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ನೋಡು, ಫ್ರೆಂಡ್ಶಿಪ್ಪಲ್ಲಿ ಒಂದು ಮಾತು ಬರುತ್ತೆ ಹೋಗುತ್ತೆ, ಅದನ್ನು ಮನಸ್ಸಲ್ಲಿ ಇಟ್ಕೊಳಕ್ಕಾಗತ್ತಾ? ಮೂವ್ ಆನ್ ಅಷ್ಟೇ, ಮರ್ತ್ಬಿಡು. ನಿನ್ನ ಮುಖಕ್ಕೆ ಇದು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಸ್ಮೈಲ್ ಮಾಡು. ಸಚಿನ್, ಶಾಂತಮ್ಮ, ಚಿಕ್ಕ ವಯಸ್ಸಿನಲ್ಲಿ ನನಗೊಬ್ಬ ತರಲೆ ಫ್ರೆಂಡ್ ಇದ್ದ ಅಂತ ಹೇಳ್ತಿದ್ನಲ್ಲ, ಇವನು ಆಗ ಹೇಗಿದ್ನೋ ಈಗಲೂ ಹಾಗೆ ಇದ್ದ. ಗೊತ್ತಾಯ್ತಪ್ಪ, ಅವಾಗ್ಲೇ ಎಲ್ಲ ಹೇಳ್ದ. ಜಯಂತ್, ನನ್ನ ಪುರಾಣ ಓದಿದ್ ಸಾಕು ಮಾರಾಯ. ಅಲ್ಲ, ನನ್ನ ತಂಗಿಯವನೇ ಕಾಣಿಸ್ತಾ ಇಲ್ಲ. ಬಂದಾಗಿಂದ ಕೇಳ್ತಿದ್ದೀನಿ, ಈ ಶಾಂತಮ್ಮನ ಏನು ಹೇಳ್ತಿಲ್ಲ. ಶ್ರೀಲಂಕಾದಲ್ಲೂ ಜಾನವ್ರ ಜೊತೆ ಕರೆಕ್ಟಾಗಿ ಮಾತಾಡೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಇಲ್ಲಾದ್ರೂ ಒಂದ್ಸರಿ ಮನಸ್ಫೂರ್ತಿಯಾಗಿ ಮಾತಾಡ್ತೀನಿ ಕಣ. ಎಲ್ಲಿದ್ದಾರೋ? ಅಯ್ಯೋ, ಇದೊಳ್ಳೆ ಕಥೆ ಆಯ್ತಲ್ಲ. ಇವ್ರನ್ನ ಕೇಳಿದ್ರೆ ಗೊತ್ತಿಲ್ಲ ಅಂತಾರೆ, ನಿನ್ ಕೇಳಿದ್ರೆ ಇವ್ರ ಮುಖ ನೋಡ್ತಾ ಇದೆಯಲ್ಲೋ. ನಿಜ ಹೇಳೋ, ಎಲ್ಲಿದ್ದಾರೆ? ಸಚಿನ್, ಮನೇಲಿಲ್ವಾ? ತವ್ರ ಮನೆ ಕಳಿಸಿದ್ಯಾ? ಅಲ್ಲ, ಅಟ್ಲೀಸ್ಟ್ ಫೋನಲ್ಲಿ ಮಾತಾಡೋಣ ಅಂದರೆ ಅವ್ರಿಗೆ ಫೋನ್ ಬೇರೆ ಕನೆಕ್ಟ್ ಆಗ್ತಿಲ್ಲ. ಜಯಂತ್, ಎಲ್ಲಿ ಹೋಗಿದ್ದ ಹೇಳೋ ಪ್ಲೀಸ್. ಸಚಿನ್, ಅವರಿಗಿಲ್ಲ. ಅಯ್ಯೋ, ಇಲ್ಲ, ನನಗೆ ಗೊತ್ತು ಎಲ್ಲಿ ಹೋಗಿದ್ದಾರೆ ಅಂತ. ಜಾನ್ವಿ ಅವರು ನಮ್ಮನ್ನೆಲ್ಲ ಶಾಶ್ವತವಾಗಿ ಬಿಟ್ಟು ಹೋಗಿದ್ದಾರೆ. ಅವರಿಂದ ಬದುಕಿಲ್ಲ. ಜಯಂತ್, ನೀನು ಸುಳ್ಳು ಹೇಳ್ತಿದ್ದೆ ಅನಿಸ್ತಾ ಇದೆ. ನೋಡು, ನನ್ನ ಹತ್ರ ಜೋಕ್ ಮಾಡಬೇಡ, ನಿಜ ಹೇಳು, ಎಲ್ಲಿದ್ದಾರೆ ಜಾನು ಅವರು? ಮತ್ತೆ ಅದೇ ಪ್ರಶ್ನೆ ಕೇಳೋದ್ರಿಂದ ಉತ್ತರ ಬದಲಾಗಲ್ಲ ಸಚಿನ್. ಜಾನ್ವಿ ನನ್ನ ಜೊತೆ ಇಲ್ಲ, ಶಾಶ್ವತವಾಗಿ ನನ್ನ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದೀನಲ್ಲ. ಏನೋ ಇದೆಲ್ಲ, ಅಲ್ಲಿ ಚೆನ್ನಾಗಿದ್ರಲ್ಲೋ. ವಿಧಿ ಆಟಕ್ಕೆ ಏನು ಹೇಳಕ್ಕಾಗುತ್ತೆ ಸಚಿನ್? ಇಲ್ಲ ಕಣ, ನಾನಿದನ್ನು ನಂಬಲ್ಲ. ಜೀವನ ಬಗ್ಗೆ ಅದೆಷ್ಟೋ ಉತ್ಸಾಹ ಇಟ್ಕೊಂಡಿದ್ರು,
ಅವರಿಗೆ ಇದೆಲ್ಲ ಆಗುತ್ತೆ ಅಂದರೆ ನನ್ನಿಂದ ನಂಬಕ್ಕಾಗ್ತಾ ಇಲ್ಲ. ಹೋಗ್ಲಿ ಬಿಡು, ಸಮುದ್ರಕ್ಕೆ ಬಿದ್ಮೇಲೆ ಅವ್ರನ್ನ ಹುಡುಕೋ ಪ್ರಯತ್ನ ಮಾಡಿಲ್ವೇನೋ? ಆರ್ ಯು ಕಿಡಿಂಗ್ ಮೀ? ಅಷ್ಟೊಂದು ಪ್ರೀತಿ ಮಾಡ್ತಿದ್ದೆ ಅವ್ರನ್ನ ಅಂತ ನಿನಗೆ ಗೊತ್ತು, ಹುಡುಕೋ ಪ್ರಯತ್ನ ಮಾಡಲ್ವೇನೋ ನಾನು? ಎಲ್ಲ ಪ್ರಯತ್ನ ಮಾಡ್ದೆ ಕಣೋ, ಆದ್ರೆ ಯಾವ ಪ್ರಯತ್ನಕ್ಕೂ ಫಲ ಸಿಗ್ತಾ ಇಲ್ಲ ಸಚಿನ್. ಈಗಲೂ ಹುಚ್ಚಿನ ಹಾಗೆ ಇವತ್ತು ನಾಳೆನೋ ಸಿಕ್ಬಿಡ್ತಾರೆ ನನ್ನ ಜಾನ್ವಿಯವರು ಅಂತ ಮತ್ತೆ ಹುಡುಕೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಅವ್ರು ಸಿಗ್ತಾ ಇಲ್ಲ ಸಚಿನ್. ಅವ್ರು ಖುಷಿಯಾಗಿ ಸಂತೋಷವಾಗಿರ್ಬೇಕು ಅಂತ ಇಲ್ಲಿಂದ ಅಷ್ಟು ದೂರ ಕರ್ಕೊಂಡು ಹೋದೆ. ಆದ್ರೆ ಅವ್ರು ನನ್ನ ದುಃಖಕ್ಕೆ ತಳ್ಳಿ ನನ್ನ ಬಿಟ್ಟು ದೂರ ಹೋಗ್ಬಿಟ್ರು ಸಚಿನ್. ಅವರಿಂದ ನನಗೆ ಜೀವನ ಉಳಿಸ್ಕೊಳಕ್ಕೂ ಆಗ್ತಿರ್ಲಿಲ್ಲ. ಒಂದು ಕ್ಷಣ ಅವ್ರನ್ನ ಬಿಟ್ಟಿಲ್ಲಕ್ಕೆ ನನಗೆ ಆಗ್ತಿರ್ಲಿಲ್ಲ ಸಚಿನ್. ನೀನ್ ಅವ್ರಿಗೆ ನನ್ನ ಬಗ್ಗೆ ಎಲ್ಲ ನಿಜ ಹೇಳ್ಬಿಡ್ತೀಯೋ? ಅದನ್ನ ತಿಳ್ಕೊಂಡು ಅವ್ರು ಬೇಜಾರು ಮಾಡ್ಕೊಂಡು ನಾನು ಎಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ ಅಂತ ಭಯದಲ್ಲಿ ನಿನ್ ಜೊತೆ ಹಾಗೆಲ್ಲ ನಡ್ಕೊಂಡ್ಬಿಟ್ಟೆ ಸಚಿನ್. ಆದ್ರೆ ಈಗ ಅವರೇ ನಾನು ಬಿಟ್ಟು ಹೋಗಿದ್ದಾರೆ ಕಣೋ. ಅವ್ರನ್ನ ಬಿಟ್ಟು ಈ ಜಯಂತ ಬರೀ ಜೀವಂತ ಶವ ಉಸಿರಾಡ್ತಾ ಇದ್ದಾನೆ ಅಷ್ಟೆ. ನನ್ಗೆ ಅರ್ಥ ಆಗತ್ತೆ ಕಣ್. ದೇವತೆ ಅಂತ ಜಾನವನ್ನ ಕಳ್ಕೊಂಡು ಎಷ್ಟು ಕಷ್ಟಪಡ್ತಾ ಇದೆಯಾ. ಆದರೆ ಸಮುದ್ರದಲ್ಲಿ ಅವ್ರು ಬಿದ್ಮೇಲೆ ನೀನು ಅವ್ರನ್ನ ಕಾಪಾಡ್ಕೊಳ್ಳೋ ಪ್ರಯತ್ನ ಮಾಡಿಲ್ವಾ? ಹೌದು, ಅವರು ಜಾರಿ ಬೀಳುವಾಗ ನೀನೆಲ್ಲಿದ್ದೆ? ಎಂಥ ವಿಪರ್ಯಾಸ ನೋಡು.